ಈಗ ಥಿಯರಮ್ನ ಓದ್ತಾ ಹೋಗೋಣ. ಥಿಯರಮ್ ಏನು ಹೇಳುತ್ತೆ ಅಂದರೆ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಎಕ್ಸಿಸ್ಟ್ ಇಫ್ ಇಟ್ಸ್ ಯುನಿಕ್. ಇದನ್ನು ಪ್ರೂವ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಇದು ಪ್ರೂವ್ ಮಾಡೋಕ್ಕೆ ಲೆಟ್ ಅಸ್ ಕನ್ಸಿಡರ್ ಆ್ಯಂಡ್ ಸೀಕ್ವೆನ್ಸ್ xn. ಈಗ xn ಅನ್ನೋ ಒಂದು ಸೀಕ್ವೆನ್ಸ್ನ ಕನ್ಸಿಡರ್ ಮಾಡಿದ್ವಿ. ಇದರ ಲಿಮಿಟ್ ಕಂಡುಹಿಡಿದಾಗ ಲಿಮಿಟ್ ಟೆಂಡೆನ್ಸ್ ಟು ಇನ್ಫಿನಿಟಿ xn ಈಸ್ ಈಕ್ವಲ್ ಟು L1. ಇದರ ಲಿಮಿಟ್ ಸೀಕ್ವೆನ್ಸ್ನ ಲಿಮಿಟ್ನ ಕಂಡುಹಿಡಿದಾಗ L1 ಅನ್ನೋ ಒಂದು ಲಿಮಿಟ್ ಬಂತು. ಮತ್ತು ಲಿಮಿಟ್ ಟೆಂಡೆನ್ಸ್ ಟು ಇನ್ಫಿನಿಟಿ ಇನ್ನೊಂದು ಸಲ ಕಂಡುಹಿಡಿದಾಗ L2 ಬರ್ತಾ ಹೋಯ್ತು. ಅಂದರೆ ಇದರ ಲಿಮಿಟ್ ವ್ಯಾಲ್ಯೂ ಸೇಮ್ ಇಲ್ಲ, ರೈಟ್? ಈಗ L1 ಈಸ್ ನಾಟ್ ಈಕ್ವಲ್ ಟು L2 ಅಂತ ಕನ್ಸಿಡರ್ ಮಾಡಿದ್ವಿ. ಏನು ಮಾಡ್ತಾ ಹೋದ್ವಿ, ಒಂದು ಸೀಕ್ವೆನ್ಸ್ನ ಕನ್ಸಿಡರ್ ಮಾಡಿದ್ವಿ. ಆ ಸೀಕ್ವೆನ್ಸ್ನ ಲಿಮಿಟ್ನ ಕಂಡುಹಿಡಿತಾ ಹೋದ್ವಿ. ಎರಡು ವ್ಯಾಲ್ಯೂ ಬರ್ತಾ ಹೋಯ್ತು, L1 ಮತ್ತು L2. ವೇರ್ L1 ಈಸ್ ನಾಟ್ ಈಕ್ವಲ್ ಟು L2 ಅಂತ ತೊಗೊತಾ ಹೋದ್ವಿ, ರೈಟ್? L1 ಮೈನಸ್ L2 ನಾಟ್ ಈಕ್ವಲ್ ಟು 0 ಅಂತ ಬರ್ಕೊಬೋದಾ? ಎಸ್, ಇಲ್ಲಿ ತನಕ ಗೊತ್ತಾಯ್ತು. ಅಕಾರ್ಡಿಂಗ್ ಟು ದ ಲಿಮಿಟ್ ಡೆಫಿನೇಷನ್ ಇದನ್ನು ಹೇಗೆ ಬರ್ಕೊತ ಹೋಗ್ಬೋದು? xn ಮೈನಸ್ L1 ಲೆಸ್ ದ್ಯಾನ್ ಎಪ್ಸಲಾನ್ ಬೈ 2 ಫಾರ್ ಆಲ್ n ಗ್ರೇಟರ್ ದ್ಯಾನ್ m1 ಅಂತ ಬರ್ಕೊಬೋದಾ? ಇದು ಫಸ್ಟ್ ಲಿಮಿಟ್ ಕಂಡಿಡ್ಕೊಂಡ್ವಲ್ಲ, ಅದನ್ನು ಈ ಥರ ಬರ್ಕೊತ ಹೋಗ್ಬೋದು. xn ಮೈನಸ್ L1 ಲೆಸ್ ದ್ಯಾನ್ ಎಪ್ಸಲಾನ್ ಬೈ 2 ಫಾರ್ ಆಲ್ n ಗ್ರೇಟರ್ ದ್ಯಾನ್ m1. ಸೆಕೆಂಡ್ ಲಿಮಿಟ್ನ ಕಂಡಿಡ್ಕೊಂಡಿದ್ದೀನಲ್ಲ, ಅದನ್ನು ನಾವು xn ಮೈನಸ್ L2 ಲೆಸ್ ದ್ಯಾನ್ ಎಪ್ಸಲಾನ್ ಬೈ 2 ಫಾರ್ ಆಲ್ n ಗ್ರೇಟರ್ ದ್ಯಾನ್ m2 ಅಂತ ತೊಗೊತಾ ಹೋಗ್ಬೋದು. ಓಕೆನಾ? ಅಕಾರ್ಡಿಂಗ್ ಟು ಲಿಮಿಟ್ ಡೆಫಿನೇಷನ್ xn ಮೈನಸ್ L1 ಲೆಸ್ ದ್ಯಾನ್ ಎಪ್ಸಲಾನ್ ಬೈ 2 ಫಾರ್ ಆಲ್ n ಗ್ರೇಟರ್ ದ್ಯಾನ್ m1, xn ಮೈನಸ್ L2 ಲೆಸ್ ದ್ಯಾನ್ ಎಪ್ಸಲಾನ್ ಬೈ 2 ಫಾರ್ ಆಲ್ n ಗ್ರೇಟರ್ ದ್ಯಾನ್ m2 ಅಂತ ತೊಗೊತಾ ಹೋದ್ವಿ. ಈಗೇನು ಮಾಡ್ತಾ ಹೋಗೋದು, ಒಂದು ಸ್ಮಾಲ್ m ಅನ್ನೋ ಒಂದು ನಂಬರ್ನ ತೊಗೊಂಡು ಮ್ಯಾಕ್ಸಿಮಮ್ ಬಿಟ್ವೀನ್ m1 ಮತ್ತು m2 ಅಂತ ತೊಗೊತಾ ಹೋಗ್ತೀವಿ. ಅಂದರೆ m1 ಮತ್ತು m2 ಮಧ್ಯ ಯಾವುದು ಗ್ರೇಟರ್ ನಂಬರ್ ಅದು m ನಂಬರ್ ಅಂತ ತೊಗೊತಾ ಹೋಗ್ತೀವಿ. m ಇಸ್ ಈಕ್ವಲ್ ಟು ಮ್ಯಾಕ್ಸ್ m1, m2 ಅಂತ ತೊಗೊತಾ ಹೋದಾಗ ಮತ್ತೆ ಏನು ಡೆಫಿನೇಷನ್ ಇದೆಯಲ್ಲ, m1 ಮತ್ತು m2 ಜಾಗದಲ್ಲಿ m ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. xn ಮೈನಸ್ L1 ಲೆಸ್ ದ್ಯಾನ್ ಎಪ್ಸಲಾನ್ ಬೈ 2 ಫಾರ್ ಆಲ್ n ಗ್ರೇಟರ್ ದ್ಯಾನ್ m, xn ಮೈನಸ್ L2 ಲೆಸ್ ದ್ಯಾನ್ ಎಪ್ಸಲಾನ್ ಬೈ 2 ಫಾರ್ ಆಲ್ n ಗ್ರೇಟರ್ ದ್ಯಾನ್ m. ಗೊತ್ತಾಯ್ತಾ? ನೋಡಿ, ಇಲ್ಲೇನು ಬರ್ಕೊತ ಹೋದೆ ನೋಡಿ, ಅದನ್ನೇ ರಿಪೀಟ್ ಮಾಡೋದು. m1 ಮತ್ತು m2 ಜಾಗದಲ್ಲಿ m ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಇಲ್ಲಿ ತನಕ ಗೊತ್ತಾಯ್ತಾ? ಓಕೆ. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಕನ್ಸಿಡರ್ L1 ಮೈನಸ್ L2 ಮಾಡ್ L1 ಮೈನಸ್ L2. ಇದನ್ನು ಹೇಗೆ ಬರ್ಕೊತ ಹೋಗೋದು? ಮಾಡ್ L1 ಮೈನಸ್ L2ನ ನಾವು L1 ಮೈನಸ್ xn ಪ್ಲಸ್ xn ಮಾಡ್ತಾ ಹೋಗೋಣ. ಏನು ಮಾಡ್ತಾ ಹೋದೆ, ಈಕ್ವೇಷನ್ನ ಹಾಗೆ ಬರ್ಕೊಂಡೆ, ಮೈನಸ್ xn ಪ್ಲಸ್ xnನ ಆ್ಯಡ್ ಮಾಡ್ಕೊಂಡು. ಓಕೆನಾ? ಗೊತ್ತಾಯ್ತಾ ಹೇಗೆ ಅಂತ? ಓಕೆ. ಈಗ ಇದಿಷ್ಟನ್ನ ಒಂದು ಅಂತ ತೊಗೊಳ್ಳೋಣ, ಇದಿಷ್ಟನ್ನ ಒಂದು ಅಂತ ತೊಗೊಳ್ಳೋಣ, ರೈಟ್? ಆ ಥರ ತೊಗೊಂಡಾಗ L1 ಮೈನಸ್ xn ಕಂಪ್ಲೀಟ್ ಒಂದು ಮೋಡ್, ಇನ್ನೊಂದು ಮೋಡಲ್ಲಿ xn ಮೈನಸ್ L2 ಆಯಿತು, ರೈಟ್? ಎರಡು ಮೋಡ್ ಕನ್ಸ್ಟ್ರಕ್ಟ್ ಆಯಿತಾ? ಇದಿಷ್ಟು ಒಂದು ಅಂತ ತೊಗೊಂಡು ಇದು ಇಷ್ಟನ್ನು ಒಂದು ಅಂತ ತೊಗೊತಾ ಹೋದ್ವಿ. ಇದು ಲೆಸ್ ದ್ಯಾನ್ ಎಪ್ಸಲಾನ್ ಬೈ 2 ಅಂತ ಬರ್ಕೊಬೋದಾ? ಹೇಗೆ? ಇಲ್ಲಿ ಡೆಫಿನೇಷನ್ಲಿ ಬರ್ಕೊತಾ ಹೋದ್ವಿ, ರೈಟ್? xn ಮೈನಸ್ L1 ಎಪ್ಸಲಾನ್ ಬೈ 2 ಅಂತ ತೊಗೊಂಡ್ವಾ. ಹಾಗೆ xn ಮೈನಸ್ L1 ಏನಂತ ತೊಗೊಬೋದು? ಎಪ್ಸಲಾನ್ ಬೈ 2 ಅಂತ ತೊಗೊಂಡು ಪ್ಲಸ್ xn ಮೈನಸ್ L2 ಏನಂತ ತೊಗೊಬೋದು? ಈ ಲಿಮಿಟ್ನ ಡೆಫಿನೇಷನ್ ಪ್ರಕಾರ ಎಪ್ಸಲಾನ್ ಬೈ 2 ಅಂತ ತೊಗೊಬೋದಾ? ರೈಟ್. ಅದಕ್ಕೆ ಎಪ್ಸಲಾನ್ ಬೈ 2 ಇದನ್ನು ಆ್ಯಡ್ ಮಾಡಿದಾಗ ಎಪ್ಸಲಾನ್ ಬೈ 2 ಪ್ಲಸ್ ಎಪ್ಸಲಾನ್ ಬೈ 2 ಎಪ್ಸಲಾನ್ ಆಗ್ತಾ ಹೋಗುತ್ತೆ. ಇದರ ಪ್ರಕಾರ L1 ಮೈನಸ್ L2 ಮಾಡ್ L1 ಮೈನಸ್ L2 ಲೆಸ್ ದ್ಯಾನ್ ಮಾಡ್ L1 ಮೈನಸ್ L2 ವಿಚ್ ಈಸ್ ಕಾಂಟ್ರಡಿಕ್ಷನ್. ಏನು ಕಾಂಟ್ರಡಿಕ್ಷನ್ ಆದ್ದರಿಂದ ಸೊ ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್
ಈಸ್ ಯುನೀಕ್. ಇಲ್ಲಿಗೆ ನಮ್ಮ ಈ ಥಿಯರಮ್ ಏನಿದೆಯಲ್ಲ ಅದು ಪ್ರೂವ್ ಆಯಿತು. ಗೊತ್ತಾಯ್ತಾ? ಥ್ಯಾಂಕ್ ಯು.